ಹಾಯ್ ಎಲ್ರಿಗೂ ನಮಸ್ಕಾರ. ನಿರ್ಮಲಾ ಗಣೇಶ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಬಿರಿಯಾನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆರಿ ಸಿಂಪಲಾಗಿ ಮಾಡ್ಬೋದು. ಇಬ್ಬರಿಗೆ ಆಗೋವಷ್ಟು ಅಡುಗೆ ನಾನು ಮಾಡೋಕ್ಕೆ ತಯಾರು ಮಾಡ್ಕೊಂಡಿದ್ದೀನಿ. ಇದು ಅರ್ಧ kg ಚಿಕನ್ ತೊಗೊಂಬಂದಿದ್ದೀನಿ, ಬಾಯ್ಲರ್ ಚಿಕನ್ನು. 1 ಗ್ಲಾಸ್ ಅಕ್ಕಿನ ತೊಳೆದು ನೀಟಾಗಿ ಇಟ್ಟಿದ್ದೀನಿ. ಅರ್ಧ ಗಂಟೆ ಸ್ವಲ್ಪ ನೆನೆಸಿದ್ರೆ ತುಂಬ ಸ್ಮೂತಾಗಿ ಬರುತ್ತೆ ಬಿರಿಯಾನಿ. ಅದಕ್ಕೋಸ್ಕರ 2 ಈರುಳ್ಳಿ ಕಟ್ ಮಾಡಿಟ್ಟಿದ್ದೀನಿ, 2 ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಪೇಸ್ಟು, ಒಂದು ಅರ್ಧ ನಿಂಬೆಹಣ್ಣು. ನಾನು ಸ್ವಲ್ಪ ಇರೋದಕ್ಕೋಸ್ಕರ ಅರ್ಧ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಮಾಡೋದಾದರೆ ಫುಲ್ ತೊಗೊಳ್ಳಿ. 3 ಮೆಣಸಿನ್ಕಾಯಿ ಕಟ್ ಮಾಡಿದ್ದೀನಿ. ಇದು ಗರಂ ಮಸಾಲ, ಇದು ಕಲ್ಲು ಅಂತ. ಇದು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ, ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ. ಇದು ಚಕ್ಕೆ, ಒಂದು ಮಗ್ಗು, ಒಂದು ಚಕ್ರ ಮಗ್ಗು, ಒಂದು 5-6 ಮೆಣಸು ತೊಗೊಂಡಿದ್ದೀನಿ. ಇದು ಮಸಾಲ ಪೌಡ್ರು. ಇದನ್ನು ಚಕ್ಕೆ ಪೌಡ್ರನ್ನೇ ಇದನ್ನು ಮಾಡಿಟ್ಟಿದ್ದೀನಿ. ಇದನ್ನು ಹಾಕಿದರೆ ತುಂಬ ಟೇಸ್ಟ್ ಬರುತ್ತೆ. ಧನಿಯಾ ಪೌಡ್ರು 1 ಚಿಟಿಕೆಯಷ್ಟು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು, 1 ಚಿಟಿಕೆ ಅರಿಶಿನ ತಗೊಂಡಿದ್ದೀನಿ. ಇಷ್ಟು ಮಾಡೋದಕ್ಕೆ ಸಾಮಗ್ರಿಗಳನ್ನು ಎಲ್ಲ ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ಅಡುಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಆಯಿಲ್ ಹಾಕ್ಕೊತಾ ಇದ್ದೀನಿ. ಇನ್ನೊಂದು ಸ್ಪೂನು ತುಪ್ಪ ತಗೊಳ್ತಾ ಇದ್ದೀನಿ. ತುಪ್ಪ ಹಾಕೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಬರ್ತಿರುತ್ತೆ. ಇದು ಮನೆಯಲ್ಲೇ ಮಾಡಿರೋ ತುಪ್ಪ. ಮಗ್ಗು ಮಸಾಲ ಐಟಮ್ ಹಾಕೋಣ. ಹಾಗೆ ಈರುಳ್ಳಿ ಹಾಕ್ಕೊಂತೀನಿ. ಸ್ವಲ್ಪ ಕಲರ್ ಬಿಡೋತನ ಸ್ವಲ್ಪ ಕಲರ್ ಬ್ರೌನ್ ಕಲರ್ ಬರೋತನ ಈರುಳ್ಳಿನ ಫ್ರೈ ಮಾಡ್ಕೋಬೇಕಾಗುತ್ತೆ. ಬ್ರೌನ್ ಕಲರ್ ಆದಮೇಲೆ ಟೊಮೆಟೊ ಹಾಕೋಣ. ಟೊಮೆಟೊ ಹಾಕಿದಾಗ ಸ್ವಲ್ಪ ಉಪ್ಪು ಹಾಕೋಬೇಕಾಗುತ್ತೆ. ಉಪ್ಪು ಹಾಕೊಂಡ್ರೆ ಬೇಗ ಬೇಯುತ್ತೆ. ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗಿದೆ. ಈ ಥರ ನೈಸ್ ಕರಗಿದ ಮೇಲೆ ಎಲ್ಲ ಮಸಾಲೆ ಐಟಮ್ ಹಾಕೊಳ್ಳೋಣ. ಖಾರದ ಪುಡಿ, ನಮಗೆ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಖಾರದ ಪುಡಿ ಜಾಸ್ತಿ ಹಾಕೊಳ್ಳಿ. ಧನಿಯಾ ಪೌಡ್ರು ಅಷ್ಟು ಸಾಕಾಗುತ್ತೆ. ಇದು ಮಸಾಲಾನ ಸ್ವಲ್ಪ ಎಷ್ಟು ಬೇಕಷ್ಟು, ಅಂದರೆ ಸ್ವಲ್ಪ ಹಾಕಿದ್ರೇ ಚೆನ್ನಾಗಿರೋದು. 1 ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮ್ಯಾಶ್ ಆಗಿ ಸ್ಮೆಲ್ಲು ಹೋಗೋ ಥರ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಬೋದು. ಒಂದು 2 ಸೆಕೆಂಡ್ ಪ್ಲೇಟ್ ಮುಚ್ಚಿದ್ರೆ ಮಸಾಲೆ ಎಲ್ಲ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಅಂಥ ಟೈಮ್ಗೆ ಚಿಕನ್ ಹಾಕ್ಕೊಂಡು ಆಮೇಲೆ ಆಯಿಲ್ ಬಿಟ್ಕೊಳ್ಳೋಕೆ ಚಿಕನ್ ಫ್ರೈ ಆದಮೇಲೆ ಚಿಕನ್ನೆಲ್ಲ ಆಯಿಲ್ ಬಿಟ್ಕೊಂಡಿದೆ. ಮಸಾಲೆ ಐಟಮ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಆಯಿಲಲ್ಲಿ. ಈ ಥರ ಆದಮೇಲೆ 2 ಗ್ಲಾಸ್ ನೀರು ಹಾಕ್ಕೊಳ್ತಾ ಇದ್ದೀನಿ. ಈ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ಹಾಕ್ತಾ ಇದ್ದೀನಿ. ಹಾಗಾಗಿ 2 ಗ್ಲಾಸ್ ನೀರು ಹಾಕ್ಬಿಡ್ತೀನಿ. ಅಳತೆ ಮಾಡಿ ಹಾಕೋದ್ರಿಂದ ಯಾವುದೇ ಡೌಟ್ ಇರೋದಿಲ್ಲ. ಚೆನ್ನಾಗಿ 1:2 ರೇಷಿಯೋದಲ್ಲಿ ಅನ್ನ ಚೆನ್ನಾಗಾಗುತ್ತೆ. ಇದು ಸ್ವಲ್ಪ ಚೆನ್ನಾಗಿ ಕುದ್ದ ಮೇಲೆ ಅಕ್ಕಿ ಹಾಕೋಣ. ಅಲ್ಲಿವರೆಗೂ ಮುಚ್ಚಿಕೊಳ್ಳಿ. ಇದು ಚೆನ್ನಾಗಿ ಕುದೀತಾ ಇದೆ. ಅಂಥ ಟೈಮಿಗೆ ಸ್ವಲ್ಪ ಗ್ಯಾಸ್ ಸ್ಟವ್ನ ಸ್ಲೋ ಮಾಡಿಕೊಂಡು ಅಕ್ಕಿ ಹಾಕೋಣ. ನೀರು ಆಲ್ರೆಡಿ ಹಾಕಿರೋದ್ರಿಂದ ಈ ನೀರು ಹಾಕಿದರೆ ಜಾಸ್ತಿ ಆಗುತ್ತೆ ಅಂತ ನಾನು ಕೈಯಲ್ಲೇ ಅಕ್ಕಿ ಹಾಕ್ತಾಯಿದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಲೆಮನ್ ಈ ಥರ ಅರ್ಧ ಗೋಳನ ಹಾಕಿದ್ರೆ ಸಾಕಾಗುತ್ತೆ.
ಜಾಸ್ತಿ ಐಟಮ್ ಅಡುಗೆ ಇದ್ದರೆ ಒಂದು ಲೆಮನ್ ಹಾಕ್ಕೊಂಡ್ರೆ ಸಾಕು. ಎರಡು ವಿಷಲ್ ಆದರೆ ಸಾಕು. ಪಾತ್ರೆ ಕೂಡ ಮಾಡ್ಬೋದು, ಬೇಗನೆ ಆಗುತ್ತೆ. ಎರಡು ವಿಸಲ್ಗೆ ಅನ್ನ ತುಂಬ ಚೆನ್ನಾಗಿರುತ್ತೆ, ಸ್ಮೂತಾಗಿರುತ್ತೆ, ರುಚಿ ಇರುತ್ತೆ. ಇದು ವಿಸಲ್ ಆಗುವಾಗಲೇ ಸಖತ್ ಸ್ಮೆಲ್ ಇರುತ್ತೆ, ಘಮ ಘಮ ಅಂತ ಇರುತ್ತೆ. ನೋಡಿದರೆ ಸಾಕು ಅಷ್ಟು ತಿನ್ನಬೇಕು ಅನಿಸ್ತಾ ಇರುತ್ತೆ, ಅಷ್ಟು ಬರುತ್ತೆ. ಘಮ ಘಮ ಅಂತ ಸ್ಮೆಲ್ಲು 4 ಮನೆಗೆ ಬರ್ತಾ ಇರುತ್ತೆ. ನೋಡ್ತಾ ಇದ್ರೆ ತಿಂತಾ ಇರಬೇಕು ಅನಿಸ್ತೈತೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಎಲ್ಲರೂ ಟ್ರೈ ಮಾಡಿ ನೋಡಿ. ಬಿರಿಯಾನಿ ರೆಡಿ ಆಗಿದೆ, ತುಂಬ ಚೆನ್ನಾಗಿರುತ್ತೆ. ಎಲ್ಲ ಟೇಸ್ಟ್ ಮಾಡಿ ನೋಡಿ ಬನ್ನಿ. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿ ನೆಂಟರು ಬಂದಾಗ, ಮನೆಯಲ್ಲಿ ವಾರಕ್ಕೊಮ್ಮೆ ತುಂಬ ಚೆನ್ನಾಗಿ ಬರುತ್ತೆ. ತುಪ್ಪ ಬೇಕಂದ್ರೆ ಆ್ಯಡ್ ಮಾಡ್ಕೊಳ್ಳಿ, ಬೇಡ ಅನ್ನೋದು ಸ್ಕಿಪ್ ಮಾಡ್ಕೊಳ್ಳಿ. ತುಪ್ಪ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ತುಪ್ಪ ಹಾಕೋದ್ರಿಂದ ಬಿರಿಯಾನಿ. ನೀವು ಒಂದ್ಸರಿ ನೋಡಿ ಮಾಡಿ ಇದೇ ಥರನೇ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಫ್ರೆಂಡ್ಸಿಗೆ ಹಾಗೆ ತಿಳಿಸಿ. ನೀವು ಸಪೋರ್ಟ್ ಮಾಡೋದ್ರಿಂದ ನಾವು ಇನ್ನೂ ಹೆಚ್ಚು ವಿಡಿಯೋ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಹಾಕ್ತಾ ಇರ್ತೀನಿ. ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.